ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗೋವಿಂದ ಭಟ್ಟ ಕೊಟ್ಟಂಗೊಳಿ. ಶ್ರೀ ಶಾಸ್ತಾರ ಸುಬ್ರಹ್ಮಣ್ಯ ಕ್ಷೇತ್ರವು ಕರ್ಮಂತೋಡಿ ಎಂಬಲ್ಲಿಂದ ಕಾಡು ಮಾರ್ಗವಾಗಿ 1.5 ಕಿಲೋಮೀಟರ್ನಷ್ಟು ಒಳಭಾಗದಲ್ಲಿ ಪ್ರಕೃತಿ ರಮಣೀಯವಾದ ಸ್ಥಳದಲ್ಲಿ ನೆಲೆ ನಿಂತಿದೆ. ಈ ದೇವಸ್ಥಾನಕ್ಕೆ ಹಲವು ಐತಿಹ್ಯವಿದೆ. ಈ ದೇವಸ್ಥಾನದಲ್ಲಿ ಪ್ರಾರ್ಥಿಸಿದವರಿಗೆ ಅಭೀಷ್ಟ ಫಲಸಿದ್ಧಿ ದೊರಕಿ ಬಂದಿದೆ. ಪಾಲಕ್ಕಾಡಿನಿಂದ ಒಬ್ಬರು ಶಂಖಚಕ್ರತಾಳ ಇಲ್ಲಿ ಸಮರ್ಪಿಸಿರುತ್ತಾರೆ. ಅವರಿಗೆ ಹಲವು ದೋಷಗಳಿದ್ದು ಈ ದೇವಸ್ಥಾನದಲ್ಲಿ ಪ್ರಾರ್ಥಿಸಿ ಸಂಪೂರ್ಣ ಗುಣಮುಖರಾಗಿರುತ್ತಾರೆ. ಅದೇ ರೀತಿ ಹಲವು ಜನರಿಗೆ ಇಲ್ಲಿ ಪ್ರಾರ್ಥಿಸಿದ ನಂತರ ಕಂಕಣ ಭಾಗ್ಯ ಕೂಡ ಒದಗಿ ಬಂದಿರುತ್ತದೆ. ಕಂಕಣ ಭಾಗ್ಯ ಒದಗಿ ಬಂದವರು ಇದೇ ದೇವಸ್ಥಾನದಲ್ಲಿ ಮದುವೆಯನ್ನು ಕೂಡ ಮಾಡಿಸಿರುತ್ತಾರೆ. ಈ ದೇವಸ್ಥಾನದಲ್ಲಿ ಪ್ರಾರ್ಥಿಸಿದವರಿಗೆ ಸಂತಾನ ಭಾಗ್ಯವು ಒದಗಿ ಬಂದ ಚರಿತ್ರೆ ಇದೆ. ಇಲ್ಲಿ 4-5 ವರ್ಷಗಳ ಪರ್ಯಂತ ಶಂಕರ ಜಯಂತಿ ಎಂದು ಸಾಮೂಹಿಕ ಉಪನಯನಗಳು ನಡೆದಿರುತ್ತವೆ. ಇಲ್ಲಿ ಭಾಗವತ ಸಪ್ತಾಹವು ಬಹಳ ವಿಜೃಂಭಣೆಯಿಂದ ನಡೆದಿದೆ. 1998ರಲ್ಲಿ ಶೃಂಗೇರಿ ಜಗದ್ಗುರು ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳು ಈ ದೇವಸ್ಥಾನಕ್ಕೆ ಚಿತ್ತೈಸಿ ಅನುಗ್ರಹಿಸಿದ್ದಾರೆ. ಈ ಎಲ್ಲ ಐತಿಹ್ಯಗಳನ್ನೊಂಡ ಈ ದೇವಸ್ಥಾನವು ಜೀರ್ಣಾವಸ್ಥೆಯಲ್ಲಿದೆ. ಆ ಪ್ರಯುಕ್ತ ತಾರೀಕು 3/1/2026ರಂದು ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಎಡನೀರು ಮಠ ಅವರು ಈ ದೇವಸ್ಥಾನಕ್ಕೆ ಚಿತ್ತೈಸಿ ಆಶೀರ್ವದಿಸಿರುತ್ತಾರೆ. ಅಂದು ಊರ ಪರವೂರ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸ್ವಾಮೀಜಿಯವರ ಅನುಗ್ರಹ ಪಡೆದು ಕೃತಾರ್ಥರಾಗಿದ್ದಾರೆ. ಅದೇ ದಿನ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಜೀರ್ಣೋದ್ಧಾರ ಸಮಿತಿಯನ್ನು ರೂಪೀಕರಿಸಲಾಯಿತು. ಈ ಕಾರ್ಯಕ್ಕೆ ಎಲ್ಲ ಊರ ಪರವೂರ ಭಕ್ತಜನರ ಸಹಾಯವೂ ಅಗತ್ಯವಿದೆ. ಎಲ್ಲರೂ ಸಹಾಯ ಸಹಕಾರಗಳನ್ನಿತ್ತು ಮುಂದಿನ ದೇವಸ್ಥಾನದ ಕೆಲಸ ಕಾರ್ಯಗಳಿಗೆ ಊರ ಪರವೂರ ಭಕ್ತರ ಸಹಕಾರವನ್ನು ಕೋರುತ್ತೇವೆ. मित्रमनिजं दक्षमश्रिहं सरस्वती न सुहराणश्चरद तन्नो वातामयो भुवा गणपतिर्महे कविं कवीनामुपश्रवस्तमं ज्येष्ठराजं ब्रह्मणां ब्रह्मणस्पदः शृण्वन्नोतिभिः सीदसादनम् ॐ मतो देवा अवन्दनो यतो विष्णुर्विक्रमे पृथिव्या सप्तधामभिः इदं विष्णुर्विक्रमे त्रेधानिरथे पदम् समोर्णवस्य वांसरे अगोधर्माणिनारयन् विष्णापदं ददा पश्यन्ति सूरजाः दिवे एव चक्षुरादन्धरे विष्णार्यत्परमं पदानि वा समानवस्तु भवतो यथा वस्तु सहासति ॐ स्वस्ति कोटि सूर्य समप्रभा निर्विघ्नं कुरु मे देव सर्वकार्येषु सर्वदा षडानां कुङ्कुमरक्तवर्णं महामतिं दिव्यमयूरवाहनं रुद्रस्य सूनं सुरसैन्याथं गुहं सदा शरणमहं प्रपद्ये या देवी सर्वभूतेषु शक्तिरूपेण संस्थिता नमस्तस्यै 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 नमो ಮಠಾಧೀಶರಾದಂತಹ ಶ್ರೀ ಶ್ರೀ ಸಚ್ಚಿದಾನಂದ ಸ್ವಾಮಿಗಳಿವೆ. ಈ ಕೊಟ್ಟಂಗುಳಿ ಮನೆಯ ಪರವಾಗಿ ಮನೆತನದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತ. ಎಲ್ಲರಿಗೂ ಈ ಕೊಟ್ಟಂಗುಳಿ ಮನೆತನದ ಪರವಾಗಿ
ಆದರದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ತಮಗೆಲ್ಲರಿಗೂ ಗೊತ್ತಿದ್ದಾಗಲೇ ಈ ವಿಷಯವನ್ನ ನನ್ನ ಹತ್ರ ಹೇಳಿದ್ರಾಯ್ತು. ಹಾಗೇನೆ ತುಂಬಾ ಮಂದಿ ಹತ್ರ ಅವರು ಈ ವಿಚಾರವನ್ನ ಹಂಚಿಕೊಂಡಿದ್ರು. ಆದ್ರೂ ಕೂಡ ಸ್ವಜಾತವೇದೋ ಭಗ್ನನ್ನಿರ್ತಿಂ ಮಮ ಪಶುಗಶ್ಚ ಮಹ್ಯಮಾವಹ ಜೀವನಂತ ದಿಶೋ ದಿಶಾ. ಓಂ ಸ್ವಸ್ತಿ ನ ಮಿಮೀತಾಮಶ್ವಿನಾ ಭಗ ಸ್ವಸ್ತಿ ರೇವ್ಯಟಿನಿರನರ್ವಣಾಃ ಸ್ವಸ್ತಿ ಪೂಷಾ ಅಸುರೋ ದಧಾತು ನಃ ಸ್ವಸ್ತಿ ದ್ಯಾವಾ ಪೃಥಿವೀ ಸುಚೇತುನಾಃ ಸ್ವಸ್ತಯೇ ವಾಯುಪಪ್ರವಾಮಹೈ ಸೋಮಂ ಸ್ವಸ್ತಿ ಭುವನಸ್ಯ ಯಸ್ಪತಿ ಸ್ವಸ್ತಯ ಆದಿತ್ಯಾದೋ ಭವಂತು ನಃ ಭಾರತಿ ಸರಸ್ವತಿಯವರ ಪಾದಾರಂಧಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡುತ್ತಾ ನಾವು ಇವತ್ತು ಸೇರಿದಂತಹ ನಮ್ಮ ದೇವಸ್ಥಾನದ ಜೀರ್ಣೋದ್ಧಾರ ಬಗ್ಗೆ ಆಗಿರ್ತದೆ. 2018ರಲ್ಲಿ ಸುರತ್ಕಲದ ನಾಗೇಂದ್ರ ಭಟ್ರನ್ನು ಬರೆಸಿ ಒಂದು ಪ್ರಶ್ನೆ ಇಡಲಾಯಿತು. ಅದು ಕೂಡ ಅವರು ಹೇಳಿದ ಪರಿಹಾರಗಳನ್ನು ನಾವು ಮಾಡಿ ಆಯಿತು, ಆದರೂ ಕೂಡ ಮುಂದುವರಿಲ್ಲ. ನಂತರ ಇದು ಯಾಕೆ ಈ ರೀತಿಯಲ್ಲಿ ವಿಘ್ನ ಬರ್ತಾ ಇದೆ ಎಂಬ ಕಾರಣದಿಂದ ನಾವು ಕೇಳ್ತಾ ಇರುವಾಗ ನಾವು ಇದರಡಿಯಲ್ಲಿ ಒಂದು ಜ್ಯೋತಿಷರಲ್ಲಿ ಹೋಗಿದ್ದೆವು. ಅವರು ಹೇಳಿದರು, ನಿಮ್ಮ ಈ ದೇವಸ್ಥಾನ ಮೊದಲು ಎರಡನೇರು ಮಠಕ್ಕೆ ಸೇರಿದ್ದಾಗಿರ್ತದೆ. ಹಾಗೆ ನೀವು ಎರಡನೇರು ಮಠಕ್ಕೆ ಹೋಗಿ ಅವರಿಂದ ಆಶೀರ್ವಾದ ಪಡ್ಕೊಂಡು ನೀವು ಅವರನ್ನು ನಿಮ್ಮ ಈ ದೇವಸ್ಥಾನದ ಸ್ಥಳಕ್ಕೆ ಬರ ಮಾಡಿಕೊಂಡ್ರೆ ನಿಮ್ಮ ಈ ಜೀರ್ಣೋದ್ಧಾರವು ಬಹಳ ಬೇಗನೆ ಮುಂದುವರಿಯುತ್ತದೆ ಎಂಬ ವಿಷಯವನ್ನು ನಮ್ಮ ಹತ್ರ ಹೇಳಿದರು. ನಂತರ ನಾವು ಶ್ರೀಗಳಲ್ಲಿ ಹೋಗಿ ಅವರಿಂದ ಆಶೀರ್ವಾದ ಪಡ್ಕೊಂಡು ಅವರನ್ನು ನಾವು ಇಲ್ಲಿ ಬರಮಾಡಿಕೊಂಡಿದ್ದೇವೆ. ಈಗ ನಾವು ಅದರ ನಂತರ ಶಿಲ್ಪಿಗಳನ್ನು ಕಂಡಿದ್ದೆವು. ಶಿಲ್ಪಿಗಳನ್ನು ಕಂಡಾಗ ಈ ದೇವಸ್ಥಾನ ಮೊದಲು ವನಶಾಸ್ತ್ರ ಸಾನ್ನಿಧ್ಯ ಇಲ್ಲಿದ್ದದ್ದು, ಅನಂತರ ಅದು ಅದರ ಜೊತೆಗೆ ನಾಗನ ಸಾನ್ನಿಧ್ಯ ಕೂಡ ಇಲ್ಲಿತ್ತು. ಕಾರಣದಿಂದ ಅವರು ಸುಬ್ರಹ್ಮಣ್ಯನನ್ನು ಇಲ್ಲಿ ಪ್ರತಿಷ್ಠೆ ಮಾಡಿದರು. ಅನಂತರ ಸಂತಾನ ಪ್ರಾಪ್ತಿಯೂ ಆಯಿತು. ಮೊದಲು ಶಾಸ್ತಾಭಿಷರನ್ನು ಸುಬ್ರಹ್ಮಣ್ಯನ ದಕ್ಷಿಣ ಭಾಗಕ್ಕೆ ಇಟ್ಟು ಸುಬ್ರಹ್ಮಣ್ಯನು ಕೂಡ ಪ್ರಧಾನ ತುಲ್ಯ ಸಮಾನತೆಯಲ್ಲಿ ಮಾಡಬೇಕು ಅಂತ ಹೇಳಿ ನಾವು ಪ್ರಶ್ನೆ ಕಂಡಿದ್ದೇವೆ. ಮಾಡುರಹಿತ ಗುಡಿ ಮತ್ತು ಇನ್ನೊಂದು ಕಡೆಯಲ್ಲಿ ಮಾಡು ಸಹಿತ ರಹಿತ ಗುಡಿ ಅದು ಮಾಡಲಿಕ್ಕೆ ಬೇಕಾಗಿ ನಮಗೆ ಪ್ರಶ್ನೆಯಲ್ಲಿ ಕಂಡು ಬಂದಿದೆ. ಆ ರೀತಿ ಸುಬ್ರಹ್ಮಣ್ಯನ ಬಲಭಾಗಕ್ಕೆ ಶಾಸ್ತಾಭಿಷರನ್ನಿಟ್ಟು 2 ನಡೆಯಲ್ಲಿ ಮಾಡಿ ನಿಮಗೆ ಅದರ ಸುತ್ತು ಗೋಪುರವನ್ನು ಮಾಡಿಕೊಳ್ಬಹುದು ಅಂತ ಹೇಳಿ ನಮಗೆ ಕಂಡು ಬಂದಿರ್ತದೆ. ಆ ರೀತಿಯಲ್ಲಿ ನಾವು ಮುಂದುವರಿಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಅದರಿಂದ ನಾಗನ ಒಂದು ಪ್ರತಿಷ್ಠೆ ಕೂಡ ಆಗಬೇಕು. ಅದು ವಾಯು ವಿಭಾಗದಲ್ಲಿಯೂ ಅನಂತರ ಒಂದು ಬ್ರಹ್ಮರಕ್ಷಸಿನ ಸಾನ್ನಿಧ್ಯ ಕೂಡ ಉಂಟಿಲ್ಲ, ಅದನ್ನು ಕೂಡ ಉತ್ತರ ಭಾಗದಲ್ಲಿ ಇಟ್ಟು ನೀವು ಈ ದೇವಸ್ಥಾನದ ಕೆಲಸವನ್ನು ಪ್ರಾರಂಭ ಮಾಡಿದರೆ ಖಂಡಿತವಾಗಿ ಇದು ಉತ್ತರೋತ್ತರ ಅಭಿವೃದ್ಧಿ ಆಗ್ತದೆ ಅಂತ ಅವರು ಹೇಳಿದ್ದಾರೆ. ಆ ರೀತಿಯಲ್ಲಿ ಎಲ್ಲ ಊರಿನ ಹಾಗೂ ಪರ ಊರಿನ ಭಕ್ತಾದಿಗಳು ನಮ್ಮನ್ನು ಸಹಕರಿಸಿ ಈ ಕಾರ್ಯವನ್ನು ಮುಂದೆ ಹೋಗುವಂತೆ ಮಾಡಬೇಕಾಗಿ ಎಲ್ಲರಲ್ಲೂ ವಿಜ್ಞಾಪನೆ. ಪ್ರಶಾಂತಾಯ ದಕ್ಷಿಣಾಮೂರ್ತೆ ನಮಃ. ಅತ್ಯಂತ ಬಾಲಂ ಮತಸಿ ಸ್ವಪ್ರಕಾಶಂ ದಿಗ್ವಾಸಂ ಕನಕಭೂಷಣಭೂಷಿತಾಂಗಂ ವಿಸೃಸ್ತಕೇಶಂ ಅರುಣಾಧರಂ ಆಯತಾಕ್ಷಂ ಕೃಷ್ಣಂ ಸ್ಮರಾಮಿ ಮನಸಾ ನವನೀತಹಸ್ತಂ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಕೊಟ್ಟಂಗುಳಿ ಇದರ ಜೀರ್ಣೋದ್ಧಾರ ಪ್ರಕ್ರಿಯೆಗೆ ಇವತ್ತು ಎಲ್ಲ ಭಕ್ತಾದಿಗಳು ಕೂಡ ಸೇರಿಕೊಂಡು ಇದಕ್ಕೊಂದು ಚಾಲನೆ ದೊರೀತಾ ಇದೆ. ಈಗಾಗಲೇ ಪ್ರಸ್ತಾವನೆಯಲ್ಲಿ ಇದರ ಬಗ್ಗೆ ಅವರು ತಿಳಿಸಿದರು. ಬಹಳ ವಿಶೇಷವಾದಂಥ ಒಂದು ಸಾನ್ನಿಧ್ಯವನ್ನು ಹೊಂದಿಕೊಂಡು ಸುಬ್ರಹ್ಮಣ್ಯ ಮತ್ತು ಶಾಸ್ತಾರನ ಒಂದು ಸಾನ್ನಿಧ್ಯವನ್ನು ಹೊಂದಿಕೊಂಡು ಅದಕ್ಕಿಂತಲೂ ಮುಖ್ಯವಾಗಿ ಬಹಳ ಪ್ರಕೃತಿ ರಮಣೀಯವಾದಂಥ ಒಂದು ಸ್ಥಳದಲ್ಲಿ ಈ ದೇವಸ್ಥಾನ ಬಹಳ ಪ್ರಾಚೀನದಿಂದ ಇದು ಸ್ಥಾಪಿಸಲ್ಪಟ್ಟಿದೆ. ಎಲ್ಲ ಸಮಾಜ ಬಾಂಧವರು ಭಕ್ತಾದಿಗಳು ಅದರೊಂದಿಗೆ ತಮ್ಮನ್ನು ತೊಡಗಿಸಿಕೊಳ್ಳುವುದು ಮತ್ತು ಅದರೊಂದಿಗೆ ಎಲ್ಲ ರೀತಿಯಿಂದ ತಮ್ಮ ಮನಧನಗಳಿಂದ ತಮ್ಮನ್ನು ಅದರಲ್ಲಿ ಭಾಗಿಯಾಗಿಸುವುದು. ಕೇಂದ್ರಗಳು ಅದು ಜೀರ್ಣಾವಸ್ಥೆಗೆ ಬಂದಾಗ ಅದನ್ನು ಇದು ಅತ್ಯಂತ ಶೀಘ್ರವಾಗಿ ಈ ಕಾರ್ಯ ಎಲ್ಲ ನೆರವೇರ್ತದೆ ಅನ್ನುವಂಥ ಒಂದು ವಿಶ್ವಾಸ ನಮಗೆ ಇವತ್ತು ಮೂಡ್ತಾ ಇದೆ. ಮುಖ್ಯವಾಗಿ ಇವತ್ತು
ಈ ಹಮ್ಮಿಕೊಂಡಂತಹ ಇದರ ಜೀರ್ಣೋದ್ಧಾರ ಪ್ರಕ್ರಿಯೆಗಳಿಗೆ ಚಾಲನೆ ಇಡುವಂತಹ ಒಂದು ಕೆಲಸ ಆ ದೇವರ ಒಂದು ಅನುಗ್ರಹದೊಂದಿಗೆ ಅದು ಅತಿ ಶೀಘ್ರವಾಗಿ ಎಲ್ಲ ಕೆಲಸಗಳು ಕೂಡ ಅದು ನೆರವೇರಬೇಕು. ಅದಕ್ಕಾಗಿ ಮುಖ್ಯವಾಗಿ ಎಲ್ಲ ಭಕ್ತಾದಿಗಳು ಕೂಡ ಇದರೊಂದಿಗೆ ಸೇರಿಕೊಳ್ಳಬೇಕು. ಯಾವುದೇ ದೇವಾಲಯಗಳು ಕೂಡ ಇವತ್ತು ಜೀರ್ಣೋದ್ಧಾರಗೊಂಡು ಅದರ ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳು ಬಹಳ ವಿಜೃಂಭಣೆಯಿಂದ ನೆರವೇರುವುದನ್ನು ನಾವು ನೋಡ್ತಾ ಬಂದಿದ್ದೇವೆ. ಪರವೂರ ಮಹನೀಯರು ಇದರೊಂದಿಗೆ ಸೇರಿಕೊಂಡು ಇದನ್ನು ಶೀಘ್ರವಾಗಿ ಇದನ್ನು ಜೀರ್ಣೋದ್ಧಾರಗೊಳಿಸುವಲ್ಲಿ ತಮ್ಮ ಯೋಗದಾನವನ್ನು ನೀಡಬೇಕು. പരമ പൂജ്യനായ എടനീർ മഠാധിപതി അവരുകൾ ഈ വേദിയിലും സദസ്സിലുമുള്ള പ്രിയപ്പെട്ടവർ, പ്രിയപ്പെട്ട ഭക്തജനങ്ങളെ, ഇവിടെ ഒത്തുചേർന്നതും അതിൻ്റെ ഉദ്ദേശ ലക്ഷ്യങ്ങളെക്കുറിച്ചെല്ലാം ബഹുമാനപ്പെട്ട സ്വാമിജി പറഞ്ഞു. എന്നിരുന്നാലും നമ്മുടെ ഉദ്ദേശം എന്താണെന്ന് നമ്മൾക്കെല്ലാവരും നല്ലതുപോലെ അറിയാം. ഈ നാട്ടിൻപുറത്തെ സാധാരണക്കാരായ നമ്മൾക്കെല്ലാവർക്കും നല്ലതുപോലെ ഈ ക്ഷേത്രത്തെക്കുറിച്ച് അറിയാം. ഏകദേശം സ്വാമിജി പറഞ്ഞതുപോലെ ഒരു കുടുംബത്തിൻ്റെ അധീനതയിലാണെങ്കിലും ആ കുടുംബം എപ്പോഴും ഈ ക്ഷേത്രത്തെ ജനങ്ങൾക്ക് വേണ്ടി തുറന്നു കൊടുത്ത് മുമ്പിലോട്ട് പോയിക്കൊണ്ടിരിക്കുകയാണ്. ഏകദേശം 150 വർഷത്തെ പഴക്കമുള്ള ഈ ക്ഷേത്രം നമ്മളെല്ലാം പറയുന്ന പോലെ നാട്ടു നന്മയുടെ തിരുമുറ്റത്ത് നമ്മളെല്ലാവരും ഒത്തുചേരുമ്പോൾ പുതിയ കാലഘട്ടമാണ്. ക്ഷേത്രങ്ങളും ആരാധനകളും ജീർണോദ്ധാരണത്തിൻ്റെ വക്കിലെത്തിക്കുമ്പോൾ നമ്മൾ ഈ കൊട്ടംകുഴി പ്രദേശത്തെ ഒരു പ്രത്യേകത എന്ന് പറയുന്ന ഒരു ഗ്രാമീണ ഭംഗി ആസ്വദിച്ചുകൊണ്ട് നിൽക്കുന്ന, തലയൂർ നിൽക്കുന്ന ഒരു ക്ഷേത്രമാണ് നമ്മുടെ ഈ ക്ഷേത്രം. അതിന് പുറമെ നമ്മൾക്കിവിടെ പ്രയാസം കൂടിയുണ്ട്. ഒന്ന്, റിസർവ് ഫോറസ്റ്റിൻ്റെ അകത്ത് കൂടിയുള്ള ഒരു ക്ഷേത്രമാണ്. അതുകൊണ്ട് എത്തിപ്പെടാനും ഇവിടെ വരാനും വളരെ പ്രയാസം നിൽക്കുന്ന ഭക്തജനങ്ങൾക്ക് വളരെ പ്രയാസമുണ്ട്. നമ്മൾക്കത് കാലാന്തരങ്ങൾക്ക് ശേഷം ആണെങ്കിലും നമ്മുടെ എല്ലാം ഇടപെടലിൻ്റെ ഭാഗമായി കുറച്ച് കാര്യങ്ങൾ മാറ്റിയെടുക്കാൻ വേണ്ടി കഴിഞ്ഞിട്ടുണ്ടെങ്കിൽ നമുക്കത് പൂർണ്ണമായും ഈ ക്ഷേത്രത്തിലേക്കുള്ള വഴി ഉൾപ്പെടെയുള്ള കാര്യങ്ങളിൽ മാറ്റം വരുത്തുന്നുണ്ട്. ഫോറസ്റ്റിൻ്റെ അനുമതിയോടുകൂടി അതിൻ്റെ ബാക്കി കാര്യങ്ങൾ ചെയ്യേണ്ടതുണ്ട് എന്നുള്ളതാണ് ബഹുമാനപ്പെട്ട ഭക്തജനങ്ങളോട് പറയുന്നത്. ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರ ಪದಕಮಲಗಳಲ್ಲಿ ಶಿರಸ ಪ್ರಣಾಮವನ್ನು ಅರ್ಪಿಸುತ್ತಾ, ಪ್ರಕೃತಿಯ ತಪ್ಪಲಿನಲ್ಲಿ ನಮ್ಮ ಪೂರ್ವಿಕರು ನಮ್ಮ ಏಳಿಗೆಗೋಸ್ಕರವಾಗಿ ಅನೇಕ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನು ಅತ್ಯಂತ ವ್ಯವಸ್ಥಿತವಾಗಿ ನಿರಂತರವಾಗಿ ಪೂಜಾ ಕೈಂಕರ್ಯಗಳೊಂದಿಗೆ ಪಾಲಿಸಿಕೊಂಡು ಬಂದರು. ಈ ದೇವಾಲಯವನ್ನು ಅನೂಚಾನವಾಗಿ ಅಲ್ಲಿ ಆಗತಕ್ಕಂಥ ಕರ್ಮಾದಿಗಳನ್ನೆಲ್ಲ ಪಾಲಿಸಿಕೊಂಡು ಬಂದಿರುವಂಥ ಹಿರಿಯರ ತ್ಯಾಗವನ್ನು ನಾವು ಯಾವತ್ತೂ ಕೂಡ ಸ್ಮರಿಸಿಕೊಳ್ಳಲೇಬೇಕು. ಸಚ್ಚಿದಾನಂದ ಭಾರತೀಯವರಿಗೆ ಸಾಷ್ಟಾಂಗ ನಮಸ್ಕರಿಸಿ, ಕುಂಟಾರು ರವಿಶತಂತ್ರಿಗೂ ಕೂಡ ವಂದಿಸಿಕೊಂಡು ಇಲ್ಲಿ ಬಂದಿರುವಂತಹ ಎಲ್ಲ ಬಂಧುಗಳಿಗೆ, ಮಾತೆಯರಿಗೆ ವಂದಿಸ್ತಾ ಇದ್ದೀನಿ. ಕ್ಷೇತ್ರ ಎಡನೀರು ಮಠಾಧೀಶರಿಗೆ ಸಂಬಂಧಪಟ್ಟದ್ದು ಆದ ಕಾರಣ ನೀವು ಅಲ್ಲಿಗೆ ಹೋಗದಿದ್ರೆ ಇದು ಮುಂದುವರಿಯುವುದಿಲ್ಲ ಅಂತೇಳಿ ಜ್ಯೋತಿಷರಿಗೆ ಹೇಳಿದ ನಂತರ ಗೋವಿಂದ ಭಟ್ರು ಮತ್ತು ಅವರ ಮನೆಯವರು ಅಲ್ಲಿ ಹೋಗಿ ಮಂತ್ರಾಕ್ಷತೆ ತಂದರು. ಆನಂತರ ಪುನಃ ನನ್ನಲ್ಲಿ ಸಹ ಕರೆದ್ರು ಒಮ್ಮೆ ಹೋಗುವ ಅಂತೇಳಿ. ಹಾಗೆ ನಾವು ಹೋಗಿ ಅವರ ಆಶೀರ್ವಚನ ಪಡೆದು ಈ 3ನೇ ತಾರೀಕಿನ ದಿನವನ್ನು ನಿಗಂಟು ಮಾಡಿ ಊರಿನವರಿಗೆ ಎಲ್ಲರಿಗೂ ಹೇಳಿದ್ದಾರೆ. ಹೆಚ್ಚಿನ ಊರಿನವರು ಬಂದಿದ್ದಾರೆ. ನಾವು ಮಾಡಬೇಕಾದಿಷ್ಟೇ, ಎಲ್ಲ ದೇವಸ್ಥಾನಗಳು ಕೂಡ ಜೀರ್ಣೋದ್ಧಾರ ಆಗ್ತಾ ಉಂಟು. ಈ ಪ್ರದೇಶದ ಈ ದೇವಸ್ಥಾನ ಯಾಕೆ ಆಗಲಿಲ್ಲ ಅಂತೇಳಿ ಅದಕ್ಕೆ ಬೇಕಾಗಿ ಊರಿನವರು ಶ್ರಮಿಸಬೇಕಾಗಿದೆ. 26ನೇ ವರ್ಷದಲ್ಲಿ ಪ್ರತಿಜ್ಞೆ ಮಾಡಿ ಬಂದಂತಹ ಇಲ್ಲಿಯ ಮೆಂಬರೇ ಈಗ ಪ್ರಥಮವಾಗಿ ಮಾತಾಡಿದ್ದಾರೆ. ಆಗ ಇದು ಖಂಡಿತವಾಗಿ ಮಾರ್ಗ ಆಗ್ಬೋದು ಅಂತ. ಇದರ ಮೊದಲು ಕೂಡ ಸರ್ಕಾರಕ್ಕೆ ನಾನು ಗೋವಿಂದ ಭಟ್ರು ಕೊಟ್ಟಿದ್ದೇವೆ.